ಹೆಲೋ ಎವ್ರಿವನ್, ಹೇಗಿದ್ದೀರೆಲ್ಲರೂ? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ ಸೀ ಫುಡ್ ರೆಸಿಪಿ. ಸೀ ಫುಡ್ ಅಲ್ಲಿ ಸುಮಾರಾಗಿ ರೆಸಿಪಿ ನಾನು ನನ್ನ ಚಾನೆಲ್ ಅಲ್ಲಿ ಹಾಕಿದ್ದೇನೆ. ಫಿಶ್ ಫ್ರೈ ಇದು ಸುಮಾರಿದೆ, ಮೀನಿದು ಸುಕ್ಕದಿದೆ, ಕಲ್ಲದ ಮಾಸದ ಸುಕ್ಕದ ರೆಸಿಪಿ ಇದೆ, ಕೆಲವಿದೆ. ನಿಮ್ಗೆ ಯಾವ ರೆಸಿಪಿ ಬೇಕೋ ಆ ರೆಸಿಪಿಯನ್ನು ನನ್ನ ಚಾನೆಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವತ್ತು ಬಂದಿರೋದು ಪ್ರಾನ್ಸ್ ರೆಸಿಪಿ ಮಾಡೋಣ ಅಂತ ಪ್ರಾನ್ಸ್ ತಗೊಂಡಿದ್ದೇನೆ. ಇದ್ರದ್ದು ತುಂಬಾ ಸುಲಭವಾಗಿ ಮಾಡುವ ಮಲಾಯಿ ಪ್ರಾನ್ಸ್ ಅಂತ ಒಂದು ರೆಸಿಪಿ ಮಾಡೋಣ. ನಾರ್ಮಲ್ ಆಗಿ ನಾವು ತುಳುನಾಡಿನಲ್ಲಿ ಸುಕ್ಕ ತಿಂದು ಬೋರ್ ಆಗಿರುತ್ತೆ. ಸೊ ಇದನ್ನೊಂದು ಮಾಡ್ಕೊಳ್ಳೋಣ. ಟೇಸ್ಟ್ ನೀವು ಕೂಡ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ, ಸ್ವೀಟ್ ಆಗಿ ಬರುತ್ತೆ ಸ್ವಲ್ಪ. ಸೊ ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ, ಮತ್ತೆ ನನ್ನ ಎಲ್ಲಾ ವಿಡಿಯೋವನ್ನು ನೋಡಿ ಮತ್ತೆ ಸಪೋರ್ಟ್ ಮಾಡಿ. ಬನ್ನಿ ಈಗ ರೆಸಿಪಿ ಮಾಡೋಣ ಬರೋಣ. ಇಲ್ಲಿ ನಾನೊಂದು 1/4 kg ಪ್ರಾನ್ಸ್ ತಗೊಂಡಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇದರ ಜೊತೆನೆ ಅರ್ಧ ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಒಂದು 1/4 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸಣ್ಣ ನಿಂಬೆ ತಗೊಂಡಿದ್ದೀನಿ, ಇಷ್ಟೇ ಸಣ್ಣ ನಿಂಬೆ ರಸ ಹಾಕ್ತಿದ್ದೇನೆ. ಇವಾಗ ಒಂದು ಮೊಟ್ಟೆ ಒಡೆದು ಹಾಕೊಳ್ಳೋಣ ಇದರ ಜೊತೆನೆ. ನಂತರ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳೋಣ, ಅರಿಶಿನ ಪೌಡರ್. 1 ಟೇಬಲ್ ಸ್ಪೂನ್ ಮೈದಾ, 1.5 ಟೇಬಲ್ ಸ್ಪೂನ್ ಮೈದಾ ಹಾಕೊಳ್ಳಿ. ಇದನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ, ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೇ ಇವಾಗ ಒಂದು 3/4 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೊಳ್ಳೋಣ. ಕಾರ್ನ್ಫ್ಲೋರ್ ಹಾಕಿ ಕೂಡ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಕೋಟ್ ಆಗುವ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮ್ಯಾರಿನೇಷನ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಇಟ್ಟು ಬಿಡೋಣ. ಇವಾಗ ಎಣ್ಣೆ ಕಾದಿದೆ. ಇವಾಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವ ಪ್ರಾನ್ಸನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಸ್ವಲ್ಪ ಕೂಡ ಮಸಾಲ ಬಿಡುವುದಿಲ್ಲ ನೋಡಿ, ಎಗ್ಗೆಲ್ಲ ಹಾಕಿರ್ತೇವಲ್ಲ, ಹಾಗಾಗಿ ಸ್ವಲ್ಪ ಮಸಾಲ ಬಿಡುವುದಿಲ್ಲ. ಪ್ರಾನ್ಸ್ ಹಾಕಿದ ಕೂಡಲೇ ಸ್ಪೂನ್ ಹಾಕ್ಲಿಕ್ಕೆ ಹೋಗಬೇಡಿ. 1-2 ನಿಮಿಷ ಬಿಟ್ಟು ಸ್ವಲ್ಪ ಕಾದ ನಂತರ ನಾವು ಅದನ್ನು ಫ್ಲಿಪ್ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಮಾಡಿಕೊಂಡು 1-2-3 ನಿಮಿಷ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ನಾನಿಲ್ಲಿ ಉಳಿದ ಬ್ಯಾಚನ್ನು ಕೂಡ ಇನ್ನೊಂದ್ಸಲ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೇನೆ. ಇವಾಗ ಪ್ಯಾನಿಗೆ ಒಂದು 50 ಗ್ರಾಮ್ಸ್ನಷ್ಟು ಬಟರ್ ಹಾಕೊಳ್ಳೋಣ. ಇದಕ್ಕೇನೆ ಇವಾಗ ಬಟರ್ ಮೆಲ್ಟ್ ಆದ ನಂತರ 3-4 ಟೇಬಲ್ ಸ್ಪೂನ್ ಗಾರ್ಲಿಕ್ ಮತ್ತು 1 ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಫೈನ್ ಚಾಪ್ ಮಾಡಿದ್ದನ್ನು ಕಟ್ ಮಾಡಿ ಬಟರಲ್ಲಿ ಚೆಂದ ಫ್ರೈ ಮಾಡ್ಕೊಳ್ಬೇಕು. ಈ ಬಟರಲ್ಲಿ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿದು ಫ್ಲೇವರ್ ಅಬ್ಸಾರ್ಬ್ ಆಗಬೇಕು, ಅಷ್ಟರ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಒಂದು ಅರ್ಧ ಕಪ್ ಅಷ್ಟು ಫ್ರೆಶ್ ಕ್ರೀಮ್ ಹಾಕೊಳ್ಳೋಣ. ಫ್ರೆಶ್ ಕ್ರೀಮ್ ಹಾಕಿ ಈ ಲಮ್ಸ್ ಥರ ಇದೆಯಲ್ಲ, ಇದನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಮಿಕ್ಸ್ ಮಾಡಿದಾಗ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಇದು ನೋಡಿ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಂತ ನೋಡಿ, ಎಷ್ಟು ಕ್ರೀಮಿಯಾಗಿ ಬರ್ತಾ ಉಂಟು ನೋಡಿ. ಇವಾಗ ಇದಕ್ಕೆ ಒಂದು 5-6 ಟೇಬಲ್ ಸ್ಪೂನ್ ಹಾಲು ಹಾಕೊಳ್ಳೋಣ. ಹಾಲು ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಚೀಸ್ ಸ್ಲೈಸ್ ನಾನಿಲ್ಲಿ ಸಣ್ಣ ತುಂಡು ಮಾಡಿ ಹಾಕ್ತಿದ್ದೇನೆ. ಇದು ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ, ಬಟ್ ಚೀಸ್ ಹಾಕಿದ್ರೆ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಚೀಸ್ ಸಣ್ಣ ತುಂಡು ಮಾಡಿ ಹಾಕಿ ಇದನ್ನು ಮೆಲ್ಟ್ ಆಗೋ ತನಕ ನಾವು ಕುಕ್ ಮಾಡಬೇಕು. ತುಂಬ ಹೈ ಫ್ಲೇಮ್ ಇಡಬೇಡಿ, ಲೋ ಫ್ಲೇಮ್ ಇಟ್ಕೊಳ್ಳಿ. ಇದಕ್ಕೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ಹಾಕಿ ಕೂಡ ಎಲ್ಲವನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವ ಟೆಕ್ಸ್ಚರ್ ಬಂದಿದೆ ನೋಡಿ, ಕ್ರೀಮಿ ಟೆಕ್ಸ್ಚರ್ ಆಗಿ ಬಂದಿದೆ. ಇದು ದಪ್ಪ ಆಗುತ್ತೆ, ಅದಕ್ಕೋಸ್ಕರ ನೋಡ್ಕೊಳ್ಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಪಿಂಚ್ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕಿ ಕೂಡ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಬರಬೇಕು ನಮಗೆ. ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಪ್ರಾನ್ಸನ್ನು ಹಾಕೊಳ್ಳೋಣ. ಇದು ಹೈ ಫ್ಲೇಮ್ ಇಟ್ಟರೆ ಅದೇನು ಸಾಸ್ ಮಾಡ್ಕೊಂಡಿದ್ದು ದಪ್ಪ ಆಗುತ್ತೆ, ಅದಕ್ಕೋಸ್ಕರ ಲೋ ಫ್ಲೇಮ್ ಇಟ್ಕೊಂಡು ಈ ರೀತಿ ಕುಕ್ ಮಾಡ್ಕೊಳ್ಬೇಕು. ಪ್ರಾನ್ಸ್ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲನೂ ಪ್ರಾನ್ಸ್ ಜೊತೆ ಕ್ರೀಮ್ ಏನಿದೆ ಅದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಚೆಂದ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಾಗೆ ಲಿಡ್ ಮುಚ್ಚಿ ಒಂದು 3-4 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಆಗಲಿ. ಮಸಾಲ ಅದು ಅರೋಮಾನೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳಿ. ಇವಾಗ ನೋಡಿ ಕ್ರೀಮ್ ದಪ್ಪ ಆಗಿದೆ, ಸಾಸ್ ಯಾವ ರೀತಿ ಬಂದಿದೆ ನೋಡಿ. ಇಷ್ಟರಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡಬೇಕು, ಯಾಕಂದರೆ ಇಲ್ಲಾಂದರೆ ಪುನಃ ದಪ್ಪ ಆಗುತ್ತೆ. ಇವಾಗ ಮೇಲ್ಗಡೆಯಿಂದ ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೇನೆ. ನೋಡಿ ನಮ್ಮದು ರೆಸ್ಟೋರೆಂಟ್ ಸ್ಟೈಲ್ ಮಲಾಯಿ ಪ್ರಾನ್ಸ್ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ನಾನು ಟೊಮೆಟೊ ಮತ್ತು ಅದೆಂತ ಕ್ಯುಕ್ಯುಂಬರನ್ನು ಸ್ವಲ್ಪ ಡೆಕೋರೇಷನ್ಗೆ ಸ್ವಲ್ಪ ಡಿಸೈನ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಪ್ಲೇಟಿಗೆ ಹಾಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಲಾಯಿ ಪ್ರಾನ್ಸ್ ರೆಡಿ. ನೀವು ಕೂಡ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಹೇಳಿ. ಟೇಸ್ಟ್ ಅಂತೂ ಸೂಪರ್ ಆಯ್ತಾ, ಹೇಳಲಿಕ್ಕಿಲ್ಲ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಮಕ್ಕಳಿಂದ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ.
ನೋಡಿದ್ರಲ್ಲ ಮಲಾಯಿ ಪ್ರಾನ್ಸ್ ಹೇಗೆ ಮಾಡೋದಂತ ತುಂಬಾ ಸುಲಭವಾಗಿ ಮಾಡ್ಬೋದು. ಮಕ್ಳಂತೂ ಇಷ್ಟಪಟ್ಟು ತಿಂತಾರೆ. ನನ್ ಜೊತೆ ಕಂಪನಿ ಕೊಡ್ಲಿಕ್ಕೆ ನಿಂತದಾಯ್ತಾ, ಈ ವಿಡಿಯೋದಲ್ಲಿ ಬರ್ತಾಳಂತೆ. ಟೇಸ್ಟ್ ಮಾಡ್ತೀಯಾ? ಮಾಡಲ್ವಾ? ಎಂತಕ್ಕೆ? ಸ್ವಲ್ಪ ನೋಡಂತೆ ಟೇಸ್ಟ್ ಮಾಡು. ಲಾಯ್ಕ್ ಅಂತ ಹೇಳ್ಬೇಕು. ತುಂಬಾ ಅವಳು ಇನ್ನಷ್ಟೇ ತಿನ್ಬೇಕು. ಅದಕ್ಕಿಂತ ಮುಂಚೆ ನಾವು ಖಾಲಿ ಡೀಪ್ ಫ್ರೈ ಮಾಡಿದ ಪ್ರಾನ್ಸ್ ಅಂತ ತಿಂದಿದ್ದಾಳೆ. ಈಗ ಕ್ರೀಮ್ ಇದ್ದು ಇನ್ನು ತಿನ್ಬೇಕು. ಮತ್ತೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ರೆಸಿಪಿ ತುಂಬಾ ಅಂದ್ರೆ ತುಂಬಾ ಸಿಂಪಲ್. ಎಟ್ಟಿ ಸುಕ್ಕಕ್ಕಿಂತ ಇದು ಟೇಸ್ಟಿಯಾಗಿ ಬರುತ್ತೆ. ಅಪರೂಪಕ್ಕೆ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಬನ್ನಿ, ಸಪೋರ್ಟ್ ಮಾಡ್ಲೇ ಬನ್ನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕರೋ, हाँ शेयर करो